ಏನು ಮೈಸೂರು ತಾಲೂಕು ವರ್ಣ ಹೋಬಳಿಯ ಗುಡಿಮಾದನಹಳ್ಳಿ ಸರ್ವೆ ನಂಬರ್ 8 ಮತ್ತೆ 60 ಮತ್ತೆ 68 ಸುಮಾರು 20 ಎಕರೆ ಜಮೀನಿನ ಜಾಗದಲ್ಲಿ ಮೈಸೂರಿಗೆ ಒಂದು ಒಳ್ಳೆ ನರರೋಗ ಸಂಸ್ಥೆ ನಿಮಾನ್ಸ್ ಆಸ್ಪತ್ರೆಯನ್ನ ತಂದು ಕೊಡಬೇಕು ಅಂತ ಹೇಳಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು 2025-26ನೇ ಸಾಲಿನಲ್ಲಿ ಒಂದು ಒಳ್ಳೆ ಯೋಜನೆ 100 ಕೋಟಿ ಅಂದಾಜಿನಲ್ಲಿ ಆಸ್ಪತ್ರೆ ನಿರ್ಮಾಣ ಮಾಡಬೇಕು ಅಂತ ಒಂದು ಯೋಜನೆ ತಂದು ಈಗಾಗಲೇ ಆ ಯೋಜನೆ ಶೀಘ್ರವಾಗಿ ಆಗ್ಲಿ ಅಂತ ಹೇಳಿ ಅಲ್ಲೆಲ್ಲ ಟೆಕ್ನಿಕಲ್ ಆಗಿ ಏನ್ ಮಾಡಬೇಕು ಎಲ್ಲ ಮಾಡಿ ಕಾಮಗಾರಿ ಅತಿ ಶೀಘ್ರವಾಗಿ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಸಂಬಂಧಪಟ್ಟ ಇಲಾಖೆಗೂ ಕೂಡ ಭೂಮಿನ ಹಸ್ತಾಂತರ ಮಾಡಿದ್ದಾರೆ. ಕೆಲವರು ರೈತ ಮುಖಂಡರು ಆ ಜಾಗದಲ್ಲಿ ನಾವು ಉಳುಮೆ ಮಾಡ್ತಾ ಇದೀವಿ ಅಂತ ಹೇಳಿ ಕಾಮಗಾರಿ ಮಾಡೋ ಸಂದರ್ಭದಲ್ಲಿ ಅದನ್ನ ತಡೆ ಹಿಡಿದಿದ್ದಾರೆ. ನಾವು ಸರ್ಕಾರನಾಗ್ಲಿ ಜಿಲ್ಲಾಡಳಿತನಾಗ್ಲಿ ಇದರ ಮೂಲಕ ನಾನು ಒತ್ತಾಯ ಮಾಡೋದು ಅಲ್ಲಿ ಪರಿಶೀಲನೆ ಮಾಡಿ ನಿಜವಾದ ರೈತರು ಕಡು ಬಡವರು ಯಾರಿದ್ದಾರೆ ಅವರಿಗೆ ನ್ಯಾಯಯುತವಾಗಿ ಅವ್ರು ಏನಾದ್ರು ಹಿಂದೆ ಅರ್ಜಿ ಹಾಕೊಂಡಿದ್ರೆ ಅವರಿಗೆ ಸಂಬಂಧಪಟ್ಟ ಭೂಮಿ ಪರ್ಯಾಯವಾಗಿ ಕೊಡುವಂತದ್ದಾಗಬೇಕು. ಅತಿ ಶೀಘ್ರವಾಗಿ ಈ ಒಂದು ಒಳ್ಳೆ ಯೋಜನೆ, ಯಾಕಂದ್ರೆ ಮೈಸೂರು ಗ್ರಾಮಾಂತರ ಪ್ರದೇಶ, ಚಾಮರಾಜನಗರ ಗ್ರಾಮಾಂತರ ಪ್ರದೇಶ, ಇಲ್ಲಿಂದ ನಿಮಾನ್ಸ್ಗೆ ನರರೋಗ ಸಂಬಂಧಪಟ್ಟ ಚಿಕಿತ್ಸೆಗೆ ಹೋಗ್ಬೇಕಾದ್ರೆ ನಾವೆಷ್ಟು ಒದ್ದಾಡ್ಕೊಂಡು ಹೋಗ್ತೀವಿ. ಬೆಂಗಳೂರು ಕಾಣದ ಊರಲ್ಲಿ ಹೋಗಿ ನಾವು ಯಾವ ರೀತಿ ಚಿಕಿತ್ಸೆ ಪಡೆಯೋದಿರ್ಲಿ, ನಾವು ಹೋಗಂತವ್ರನ್ನೇ ಯಾವ ರೀತಿ ತೊಂದರೆ ಈಡಾಗ್ತೀವಿ ಅನ್ನೋದು ಎಲ್ಲರಿಗೂ ಅನುಭವ ಆಗಿದೆ. ಹಾಗಾಗಿ ಅದೇ ರೀತಿ ಕೂಡ ಮೈಸೂರಲ್ಲಿ ಹಿಂದೆ ಒಂದು ಜಯದೇವ ಆಸ್ಪತ್ರೆ ಸಂಬಂಧಪಟ್ಟಂಗೆ ಹೃದ್ರೋಗ ಒಂದು ಆಸ್ಪತ್ರೆ, ಒಂದು ಒಳ್ಳೆ ಆಸ್ಪತ್ರೆ ಕೂಡ ಇಲ್ಲಿ ಮೈಸೂರಲ್ಲಾಯಿತು. ಹಿಂದೆ ಕೂಡ ಹೃದಯ ಕಾಯಿಲೆ ಸಂಬಂಧಿತ ಕಾಯಿಲೆಗೆ ಬೆಂಗಳೂರು ಯಾವ ರೀತಿ ಒದ್ದಾಡ್ಕೊಂಡು ರೋಗಿಗಳಾಗಿ ಒದ್ದಾಡ್ಕೊಂಡು ಹೋಗ್ತಾ ಇರೋದು, ಅದು ಈಗ ಮೈಸೂರಲ್ಲಿ ಅದು ನಿರ್ಮಾಣ ಆದ್ಮೇಲೆ ಎಷ್ಟು ಈ ಜಿಲ್ಲಾ ಮತ್ತೆ ಸುತ್ತಮುತ್ತ ಎಲ್ಲಾ ಜಿಲ್ಲೆಗಳಿಗೆ ಅನುಕೂಲ ಆಗಿದೆ. ಅದೇ ರೀತಿ ನರರೋಗ ಸಂಬಂಧಪಟ್ಟ ಆಸ್ಪತ್ರೆ ಇಲ್ಲಿ ಶೀಘ್ರವಾಗಿ ಪ್ರಾರಂಭ ಮಾಡಬೇಕು. ಅದನ್ನ ಯಾರೇ ಅಡೆತಡೆ ಮಾಡಿದ್ರು ಜಿಲ್ಲಾಡಳಿತ ಸರ್ಕಾರ ಅದನ್ನ ಮಧ್ಯ ಪ್ರವೇಶಿಸಿ ಸರಿ ಮಾಡಿಸಿ ಅತಿ ಶೀಘ್ರವಾಗಿ ಆ ಕಾಮಗಾರಿಯನ್ನ ಪ್ರಾರಂಭಿಸಬೇಕು. ಸಾರ್ವಜನಿಕರಿಗೆ ಅದನ್ನ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ನನ್ನ ಈ ಮೂಲಕ ಒತ್ತಾಯ. ನನ್ನ ಹೆಸರು ಶಿವ ಉರುಪ್ ಶ್ರೀನಿವಾಸ್, ಆದಿದ್ರಾವಿಡ ಪೌರಕಾಂಕ್ಷ ಯುವಕರ ಅಭಿವೃದ್ಧಿ ಮಹಾಸಂಘದ ರಾಜ್ಯಾಧ್ಯಕ್ಷ. ನನ್ನೊಂದು ಮನವರಿಕೆ ಏನಂತಂದ್ರೆ, ಗುದ್ಲಿ ಪೂಜೆ ತನಕ ಬಂದು ಇಲ್ಲಿ ನಿಮಾನ್ಸ್ ಹಾಸ್ಪಿಟಲ್ ನಿಂತೋಗಿದೆ. ಈಗ ನಾವು ಪೌರಕಾಂಕ್ಷ ಜನಾಂಗದವರು, ಬಡ ಜನಾಂಗದವರು, ಯಾವುದೋ ಒಂದು ನರ ಇದು ಬಂದಾಗ ಬ್ಯಾಂಗ್ಳೂರ್ಗೆ ಹೋಗ್ಬೇಕಾಗುತ್ತೆ. ಬ್ಯಾಂಗ್ಳೂರ್ಗೆ ಹೋಗೋದ್ರಲ್ಲಿ ನಾವು ಬಡ ಜನಗಳ ಹತ್ರ ದುಡ್ಡು ಕಾಸು ಸೌಲಭ್ಯಗಳು ಎಲ್ಲ ತೊಂದರೆ ಇತ್ತು. ಅದರಿಂದ ಎಷ್ಟೋ ಜನಗಳು ನಮ್ಮಲ್ಲಿ ಮಿಸ್ಯೂಸ್ ಆಗವೆ, ಮರಣ ಹೊಂದಿರ್ತಾರೆ. ಈಗ ನಮ್ಮ ಏನೋ ಕರ್ನಾಟಕ ಸರ್ಕಾರ, ನಮ್ಮ ಸಿದ್ದರಾಮಯ್ಯ ಸಾಹೇಬರು ನಿಮಾನ್ಸ್ ಹಾಸ್ಪಿಟ್ಲಲ್ಲಿ ಮೈಸೂರಲ್ಲಿ ಆಗಿದ್ರೆ ಇಡೀ 5-6 ಜಿಲ್ಲೆಗೆ ಒಳ್ಳೇದಾಗಿತ್ತು ಅನ್ನೋ ಭಾವನೆಯಲ್ಲಿ ಅವರು ಕೂಡ ನಮ್ಮ ಮೈಸೂರಿನವರು ಆಗಿರೋದ್ರಿಂದ ಅವರು ಕೂಡ ಈ ಪ್ರಾಜೆಕ್ಟ್ನ ನಿಮಾನ್ಸ್ ಹಾಸ್ಪಿಟ್ಲ್ ಮೈಸೂರಲ್ಲಿ ಮಾಡಬೇಕಂತ ತೀರ್ಮಾನ ತಗೊಂಡು ಎಲ್ಲ ರೀತಿ ಅದಕ್ಕೇನೇನು ಬೇಕೋ ವ್ಯವಸ್ಥೆಗಳು ಎಲ್ಲ ರೀತಿ ಎಲ್ಲ ಏರ್ಪಾಡು ಮಾಡ್ಕೊಂಡು ನಂತರ ಗುದ್ಲಿ ಪೂಜೆ ಮಾಡಿದ್ದಾರೆ. ಗುದ್ಲಿ ಪೂಜೆ ಮಾಡಿದಾಗ ಒಂದು ಸ್ವಲ್ಪ ಅಡೆತಡೆಗಳಾಗಿ ಕೆಲವರು ಬಂದು ಇದನ್ನ ಬೇರೆ ರೀತಿ ಏನೇನೋ ಮಾತಾಡಿ ಅಡ್ಡಿಪಡಿಸಿ ಈ ಸಾರ್ವಜನಿಕರಿಗೆ ತೊಂದರೆ ಆಗೋಂಥ ಕೆಲಸಗಳು ಮಾಡ್ತಾ ಇದ್ದಾರೆ. ದಯವಿಟ್ಟು ನಮ್ಮ ಸಂಘ ಸಂಸ್ಥೆಗಳಾಗಿರಲಿ, ಮಾಧ್ಯಮದವರಾಗಿರಲಿ, ನಾವೆಲ್ಲರೂ ಸಾರ್ವಜನಿಕ ಸ್ವತ್ತು. ಈ ಸಾರ್ವಜನಿಕರಿಗೆ ಒಳ್ಳೇದಾಗೋ ವಿಚಾರವಾಗಿ ಅದನ್ನ ಯಾರು ಅಡ್ಡಿಪಡಿಸೋದು ಬೇಕಾಗಿಲ್ಲ. ಸರ್ಕಾರಕ್ಕೆ ಗೊತ್ತಿರ್ತದೆ ಎಲ್ಲಿ ಪ್ರಾಜೆಕ್ಟ್ ಮಾಡಬೇಕು, ಎಲ್ಲಿ ಮಾಡಬಾರ್ದು, ಯಾವ ರೀತಿ ಮಾಡಬೇಕು, ಮಟ್ಟಬೇಕು, ಎಲ್ಲ ರೀತಿ ಸರ್ಕಾರಕ್ಕೆ ಗೊತ್ತಿರುತ್ತೆ. ಅದನ್ನ ನಾವು ಅಡ್ಡಗಳು ಹಾಕೋದು ವ್ಯವಸ್ಥೆ ನಮ್ಗೆ ಮಾಡೋದು ಏನು ಬೇಕಾಗಿಲ್ಲ. ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಆಗಿತ್ತಂತಂದ್ರೆ ನಮ್ಮೆಲ್ರಿಗೂ ಹೆಮ್ಮೆ. ಇಡೀ ಮೈಸೂರು ಜಿಲ್ಲೆಯಲ್ಲಿ ಇರೋ ಸಂಘ ಸಂಸ್ಥೆಯವ್ರಿಗೆ, ಎಲ್ಲ ಮಾಧ್ಯಮದವ್ರಿಗೆ ಎಲ್ರಿಗೂ ಹೆಮ್ಮೆ ವಿಚಾರ ಇದು. ಅದರಿಂದ ದಯವಿಟ್ಟು ಇನ್ಮೇಲಾದರೂ ನಿಮಾನ್ಸ್ ಹಾಸ್ಪಿಟ್ಲ್ ಆಗಲಿ ಅಂತ ತಾವೆಲ್ಲರೂ ಯಾರು ಅಡ್ಡಗಳು ಹಾಕಿದ್ರ ತಾವೆಲ್ಲರೂ ಕೈ ಜೋಡಿಸಿ
ನಮ್ಮ ಮೈಸೂರು ಜಿಲ್ಲೆಯಲ್ಲಿ ನಿಮನ್ಸ್ ಹಾಸ್ಪಿಟ್ಲ್ ಆಗಲಿ ಅಂತ ನಾವೆಲ್ಲರೂ ಮನಸ್ಸು ಮಾಡಿ